ಆಕಾಶದೆಡೆಗೆ ನೋಡಿ, ಯಾರೂ ಒಂಟಿಯಾಗಿಲ್ಲ. ಇಡೀ ವಿಶ್ವವು ನಮಗೆ ಸ್ನೇಹಪರವಾಗಿದೆ. ಕನಸು ಕಂಡು ಕೆಲಸ ಮಾಡುವವರಿಗೆ ಬಯಸಿದ್ದೆಲ್ಲವೂ ಸಿಕ್ಕೇ ಸಿಗುತ್ತದೆ. ಈ ಸಾಲುಗಳನ್ನು ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವಂತಹ ಸಾಲುಗಳು. ಈ ಸಾಲುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನ ಮತ್ತು ನಮ್ಮ ಬದುಕು ಯಶಸ್ಸುಗೊಳಿಸಲು ಮಾರ್ಗದರ್ಶಕವಾಗಿರುತ್ತೆ ವೀಕ್ಷಕರೇ. ಈ ಒಳ್ಳೆ ಸಾಲುಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋ ನಮ್ಮ ಪಿಂಚಣಿದಾರರಿಗೆ ಒಂದು ಮಹತ್ವದ ವಿಡಿಯೋ ಆಗಿರುತ್ತೆ. ಹೊಸ ಅಪ್ಡೇಟ್ ಇದೆ ವೀಕ್ಷಕರೇ. ಈ ಹೊಸ ಅಪ್ಡೇಟ್ ನಲ್ಲಿ ಏನಿದೆ ಅಂದ್ರೆ, ಪಿಂಚಣಿದಾರರಿಗೆ ದಿನಾಂಕ 17/4/2023ರಿಂದ ಒಂದು ಹೊಸ ಬದಲಾವಣೆಯ ಮಾಹಿತಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲಭ್ಯವಿರುತ್ತೆ. ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಟ್ರಸ್ಟ್ NPST ಅಮೆಂಡ್ಮೆಂಟ್ ರೆಗ್ಯುಲೇಷನ್ಸ್ 2023 2023ನೇ ಸಾಲಿನಲ್ಲಿ ಪಿಂಚಣಿದಾರರಿಗೆ ಈ ಪಿಂಚಣಿ ವ್ಯವಸ್ಥೆಯಲ್ಲಿ ಒಂದು ಮಹತ್ವದ ಬದಲಾವಣೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಭ್ಯ ಆಗಿರುತ್ತೆ. ಹಾಗಾದ್ರೆ ಈ ಬದಲಾವಣೆ ಏನಾಗಿದೆ ಅಂತ ನೋಡ್ಬೇಕಾದ್ರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಬೇಕಾಗತ್ತೆ ವೀಕ್ಷಕರೇ. ಮತ್ತು ನಿಮ್ಮ ಪ್ರಿನ್ಸ್ ಪೋರ್ಟಲ್ ಚಾನಲ್ ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಸೈಡಿಗೆ ಬೆಲ್ ಬಟನ್ ಬರುತ್ತೆ, ಅದನ್ನು ಆಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಪ್ರಿನ್ಸ್ ಪೋರ್ಟಲ್ ಇಂದ ಬರುವಂತಹ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ಒಳ್ಳೆ ಇನ್ಫಾರ್ಮೇಶನ್ ಪ್ರಿನ್ಸ್ ಪೋರ್ಟಲ್ ಇಂದ ಪಡ್ಕೋಬಹುದು. ನೋಡಿದ ನಂತರ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪ್ರಶ್ನೆಗಳು ಹಾಕಿ, ಇಲ್ದಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನೀವು ನಮ್ಮನ್ನ ಸಂಪರ್ಕದಲ್ಲಿ ಇರಬಹುದು ವೀಕ್ಷಕರೇ. ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ರೆ ನನ್ನನ್ನು ಕೇಳಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಾನು ಖಂಡಿತ ನೀಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸಮಯ ವ್ಯರ್ಥ ಮಾಡದೆ ಪಿಂಚಣಿದಾರರಿಗೆ ಹೊಸ ಅಪ್ಡೇಟ್ ಆಗಿರುತ್ತೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ವೀಕ್ಷಕರೇ. ಇಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಇದೆ. ಇಲ್ಲಿ ಪ್ರಾರಂಭದಲ್ಲಿ ಹಿಂದಿಯಲ್ಲಿ ಕೊಟ್ಟಿದ್ದಾರೆ, ಇಂಗ್ಲಿಷ್ ನಲ್ಲಿ ಕೂಡ ಲಭ್ಯ ಇರುತ್ತೆ. 17 ಏಪ್ರಿಲ್ 2023ಕ್ಕೆ ಬಂದಿರುವಂತಹ ಒಂದು ಈ ಗೆಜೆಟ್ ನೋಟಿಫಿಕೇಶನ್ ಆಗಿರುತ್ತೆ. ಹಿಂದಿಯಲ್ಲಿ ಇರುವಂತಹ ಒಂದು ಗೆಜೆಟ್ ನೋಟಿಫಿಕೇಶನ್ ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ ವೀಕ್ಷಕರೇ. ಹಿಂದಿ ಎಲ್ಲರಿಗೆ ಅರ್ಥ ಆಗೋದ್ರಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ, ಆದ್ದರಿಂದ ನಾನು ಇಂಗ್ಲಿಷ್ ನಲ್ಲಿ ಇರುವಂತಹ ಈ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ನೋಟಿಫಿಕೇಶನ್ ನ್ಯೂ ಡೆಲ್ಲಿಯಿಂದ 17 ಏಪ್ರಿಲ್ 2023ಕ್ಕೆ ನಮ್ಮ ಪಿಂಚಣಿದಾರರಿಗೆ ಬಂದಿರುವಂತಹ ಒಂದು ಅಮೆಂಡ್ಮೆಂಟ್ ನೋಟಿಫಿಕೇಶನ್ ಆಗಿರುತ್ತೆ. ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಟ್ರಸ್ಟ್ ಅಮೆಂಡ್ಮೆಂಟ್ ರೆಗ್ಯುಲೇಷನ್ 2023 ಈ ವಿಷಯವಾಗಿರುತ್ತೆ ವೀಕ್ಷಕರೇ. ಇಲ್ಲಿ in exercise of powers conferred by subsection 1 of a section 52 read with the V and clause W of subsection 2 of the Pension Fund Regulatory and Development Authority Act 2013 23 of 2013, the Pension Fund Regulatory and Development Authority hereby makes the following regulations to amend the Pension Fund Regulatory and Development Authority National Pension System Trust Regulation 2015, namely ಇಲ್ಲಿ ಈ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆಕ್ಟ್ ನಲ್ಲಿ ಇಲ್ಲಿ ಕೆಳಗಿನಂತೆ ಬದಲಾವಣೆಗಳನ್ನು ಮಾಡಲಾಗಿದೆ. ಒಂದನೇದಾಗಿ ನೋಡೋದಾದ್ರೆ, ದೀಸ್ ರೆಗ್ಯುಲೇಷನ್ಸ್ ಮೇ ಬಿ ಕಾಲ್ಡ್ ದ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಟ್ರಸ್ಟ್ ಅಮೆಂಡ್ಮೆಂಟ್ ರೆಗ್ಯುಲೇಷನ್ 2023. ಎರಡನೇದು, ದಿ ಶಾಲ್ ಕಮ್ ಇನ್ ಟು ಫೋರ್ಸ್ ಆನ್ ದ ಡೇಟ್ ಆಫ್ ದೇರ್ ಪಬ್ಲಿಕೇಶನ್ ಇನ್ ದ ಆಫಿಷಿಯಲ್ ಗೆಜೆಟ್. ಮೂರನೇದು, in the Pension Fund Regulatory and Development Authority National Pension System Trust Regulation 2015, ಇಲ್ಲಿ existing sub regulation 1I of regulation 2 shall be substituted as below. ಇಲ್ಲಿ ಮೊದಲನೇ ಪಾಯಿಂಟ್, assets of the national pension system shall mean the assets of the subscriber held in the name of the National Pension System Trust. The funds of the subscriber held in the account of National Pension System Trust with the trustee bank. ENPS web portal hosted by the National Pension System Trust or by any other intermediary on the behalf of such trust and such other assets, both movable and immovable, as are recorded in the books of accounts of the National Pension System Trust. These assets shall comprise cash, securities, and any other instruments as specified in the investment guidelines issued by the authority and held by and in the name of National Pension System Trust on the behalf of subscribers. ಇದು ಮೊದಲನೇ ವಿಷಯ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್, existing sub regulation 2(6) of regulation 11 shall be substituted as below.
appoint officers and staff for implementation or administration of functions of the trust and to determine their pay and allowance and other terms and conditions of a service with the intimation to the authority. ಮೂರನೇದ್ದು existing sub-regulation 2x of regulation 11 shall be substituted as below. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಯಾವ ರೀತಿ ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಮಾನಿಟರ್ ದ ಆಕ್ಟಿವಿಟೀಸ್ ಆಫ್ ಅಂಡ್ ಇಶ್ಯೂ ಇನ್ಸ್ಟ್ರಕ್ಷನ್ಸ್ ಟು ದಿ custodian not to assign, transfer, hypothecate, pledge, lend or otherwise dispose of any assets or property of National Pension System Trust held by any such custodian except to the extent specifically permitted under any circulars or directions or guidelines issued by authority in that behalf. 4. Existing sub-regulation 2 of the regulation 11 shall be substituted as below. Arrange for a suitable indemnity policy for the trustees from an Indian insurance company to provide indemnity to trustees only for their bona fide actions carried out in a good faith. The National Pension System Trust may provide for a legal and other assistance to the trustees or its officers in any disputes or legal proceedings arising on account of their bona fide actions which have been taken while acting in that capacity. 5ನೇ ಪಾಯಿಂಟ್ನಲ್ಲಿ in a regulation 11, in a sub-regulation 2, after clause, new clause shall be inserted in place of existing clause as below. Manage and monitor on a regular basis the operation of ENPS online web portal hosted by the National Pension System or trust or by any other intermediary on behalf of such trust, including any functions or activities incidental thereto. 6th one, in a regulation 11, in a sub-regulation 2, clause or existed shall be renumbered as a new clause. Existing sub-regulation of regulation 12 shall be substituted as below. It shall not acquire any asset out of the pension funds which involves the assumption of any liability upon itself, which may result in encumbrance of the property of the National Pension System Trust or that of the subscriber in any manner, except to the extent specifically permitted under any circulars or directions or guidelines issued by the authority in that behalf. ಇಲ್ಲಿ ಚೇರ್ಪರ್ಸನ್ ಡಾಕ್ಟರ್ ದೀಪಕ್ ಮೊಹಂತಿ ಅವರು ಸೈನ್ ಮಾಡಿರುವಂತ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ಫುಟ್ ನೋಟ್ ಸಹಿತ ಕೊಟ್ಟಿದ್ದಾರೆ ವೀಕ್ಷಕರೇ. ಪಿಂಚಣಿದಾರರಿಗೆ ಇದೊಂದು ಒಳ್ಳೆಯ ಮಾಹಿತಿಯಾಗಿರುತ್ತೆ. ಈ ಮಾಹಿತಿಯನ್ನು ಅವರಿಗೆ ತಿಳಿದಿರಬೇಕಾಗಿರುವಂತಹ ಒಂದು ಮಾಹಿತಿಯಾಗಿರುತ್ತೆ. ಈ ಅಮೆಂಡ್ಮೆಂಟ್ ನೋಟಿಫಿಕೇಶನ್ 17/4/2023 ಸರ್ಕಾರದಿಂದ ಜಾರಿಯಾಗಿರುತ್ತೆ. ವೀಕ್ಷಕರೇ, ನಾ ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಬಳಗದಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗ್ರೂಪ್ಸ್ ಆಗಿರ್ಲಿ ಎಲ್ಲ ಲಿಂಕ್ ಅನ್ನು ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲ ಮಹನೀಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಇಂಥ ಒಳ್ಳೆ ಹೊಸ ಅಪ್ಡೇಟ್ಸ್ಗಳು ನಿಮ್ಗೆ ತಲುಪಿಸುವ ಜವಾಬ್ದಾರಿ ನಂದಾಗಿರುತ್ತೆ. ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ವೀಕ್ಷಕರೇ. ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಮ್ ಡಿಮುವ. ಎಲ್ಲರ ದಿನ ಶುಭವಾಗಲಿ.